ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ದಿಢೀರ್ ಪ್ರತ್ಯಕ್ಷವಾದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕಾರಣವೇನು? ಪುಟ್ಟಕ್ಕನ ಮಕ್ಕಳು ಬಹಳ ಮನ್ನಣೆ ಪಡೆದಿರೋ ಧಾರಾವಾಹಿ. ಲಾಂಚಿಂಗ್ ನಿಂದ ಎಂದಿಗೂ ಅಭಿಮಾನಿಗಳು ಕಮ್ಮಿ ಆಗಿಲ್ಲ. ಆದರೆ ಶುರುವಿನಿಂದಲೂ ನಂಬರ್ 1 ಸ್ಥಾನದಲ್ಲಿ ರಾರಾಜಿಸುತ್ತಿದ್ದ ಸೀರಿಯಲ್ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದೆ. ಪ್ರತಿ ಬಾರಿಯೂ ಪುಟ್ಟಕ್ಕನ ಮಕ್ಕಳು ಭರ್ಜರಿ ರೇಟಿಂಗ್ ಮೂಲಕ ನಂಬರ್ 1 ಸ್ಥಾನದಲ್ಲಿ ಇರ್ತಿತ್ತು. ಆದರೆ ಯಾವಾಗ ಈ ಸೀರಿಯಲ್ನಿಂದ ಪಾತ್ರಗಳಲ್ಲಿ ಬದಲಾವಣೆ ಆಗುತ್ತಾ ಬಂತೋ ಅಂದಿನಿಂದ ಸೀರಿಯಲ್ ಟಿಆರ್ಪಿಯಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ವೀಕ್ಷಕರ ಚಿತ್ತ ತನ್ನತ್ತ ಸೆಳೆಯುವ ಸಲುವಾಗಿ ನಿರ್ದೇಶಕರು ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಆಗಮನವಾಗಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಅಪಘಾತದಲ್ಲಿ ಸತ್ತ ಸ್ನೇಹ ವಿರುದ್ಧ ಕೆಲವೊಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಸ್ನೇಹಾಗೆ ನ್ಯಾಯ ಕೊಡಿಸಲು ಪುಟ್ಟಕ್ಕ ಹಾಗೂ ಕುಟುಂಬದವರೆಲ್ಲ ಧರಣಿಗೆ ಕುಳಿತಿದ್ದಾರೆ. ಈ ಆರೋಪ ಸುಳ್ಳು ಎಂದು ಹೋರಾಟಕ್ಕೆ ಇಳಿದಿದ್ದಾರೆ. ಪುಟ್ಟಕ್ಕನ ಶಾಂತಿಯುತ ಹೋರಾಟಕ್ಕೆ ಕ್ರಾಂತಿಕಾರಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾಥ್ ಕೊಟ್ಟಿದ್ದಾರೆ. ಪುಟ್ಟಕ್ಕನ ಸ್ಟೋರಿ ಪ್ರತಿ ಮನೆಗೂ ಕನೆಕ್ಟ್ ಆಗುವಂತದ್ದು. ಅವ್ವನನ್ನೇ ಸ್ಫೂರ್ತಿಯಾಗಿ ಪಡೆದು ಸಹನಾ ಸ್ವತಂತ್ರವಾಗಿ ದುಡಿಯುತ್ತಿರೋದು, ಸ್ನೇಹ ಸಾಧನೆ ಹಾದಿಯಲ್ಲಿ ಯಶಸ್ವಿಯಾಗಿರೋದು, ಅಮ್ಮನ ಕನಸನ್ನ ನನಸು ಮಾಡಿ ಡಿಸಿ ಪದವಿ ಪಡೆದಿದ್ಲು. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಅಪಘಾತದಲ್ಲಿ ಸ್ನೇಹ ಮೃತಪಟ್ಟಿದ್ಲು. ಸ್ನೇಹಾಳ ಸಾವಿನ ಸುದ್ದಿ ಇಡೀ ಗ್ರಾಮಸ್ಥರಿಗೆ ಶಾಕ್ ಉಂಟು ಮಾಡಿತ್ತು. ಆದ್ರೆ ಇದೀಗ ಸ್ನೇಹಾಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಸತ್ತ ಮಗಳ ಮೇಲೆ ಲಂಚದ ಆರೋಪದ ಕೂಗು ಕೇಳಿ ಬಂದ ಬೆನ್ನಲ್ಲೇ ಪುಟ್ಟಕ್ಕ ಹಾಗೂ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಇದೇ ವೇಳೆ ಪುಟ್ಟಕ್ಕನ ಹೋರಾಟಕ್ಕೆ ಪ್ರತಿಯಾಗಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಾಥ್ ಕೊಟ್ಟಿದ್ದಾರೆ.